ಮುರಳೆ ಮಂಗಳಾರತಿ ತೊಳ. ಅಯ್ಯೋ ಬಿಡ, ಒಳ್ಳೆ ಕನಸು ಬಿದ್ದಿತ್ತು. ಅದನ್ನ ರಿವೈಂಡ್ ಮಾಡಿ ಮತ್ತೆ ನೋಡ್ತಿದ್ದೀನಿ. ಡಿಸ್ಟರ್ಬ್ ಮಾಡ್ಬೇಡ, ಹೋಗ ಹೋಗ. ಏನಂತೆ ಮತ್ತೆ ಕನಸ್ಕಂಡಂತ? ಹೌದು, ಯಾವ ಹಾಡು ಹಾಡದಂತೆ? ಯಾರ ಜೊತೆ ಹಾಡದಂತೋ? ಗೀತಾದ ಜೊತೆ. ಅವ್ರು ಸತ್ತೋಗಿಲ್ವನ ಲೋಫರ್? ಜಾನಕಿ ಜೊತೆ ಹಾಡಿರ್ಬೇಕು. ಅಲ್ಲ. ಆಶಾ ಭೋಸ್ಲೆ ಜೊತೆ ಅಲ್ಲ, ಲತಾ ಮಂಗೇಶ್ಕರ್ ಜೊತೆನೆ ಹಾಡಿರ್ಬೇಕು. ಲೇ ಇವ್ನು ಅವ್ರ ಜೊತೆಲೆಲ್ಲ ಹಾಡಲ್ವಾ? ಯಾಕೆ? ಯಾಕೆ? ಅವ್ರಿಗೆಲ್ಲ ಏಜ್ ಬಾರ ಆಗೋಯ್ತಲ್ಲ ಅದಕ್ಕೆ. ಇನ್ಯಾರ ಜೊತೆ ಆಡಿರ್ಬೋದು? ಬೇಬಿ ಡಾಲ್ ಆಲಿಶಾ ಜೊತೆ ಆಡ್ತಾ ಇರುವ. ಹೌದಾ? ಹಾಗಾದ್ರೆ ನಾವು ಒಂದ್ಸರಿ ಅಲಿಶಾ ನೋಡ್ಬಿಡೋಣ ಕಣ. ಬೆಳಗ್ಗೆ ಬೆಳಗ್ಗೆ ತಲೆ ತಿಂದಿರಲ್ಲ. ಯಾರದ ಅಲಿಶಾ? ಅದೇ ಈಗ ನಿನ್ ಜೊತೆ ಹಾಡ್ತಾ ಇದ್ಲಲ್ಲ ಅವಳು. ಯಾರು ಆಡ್ತಿರ್ಲಿಲ್ಲ, ನಾನು ಸೋಲೋ ಆಡ್ತಿದ್ದೆ. ಸೋಲೋಣ ವೇಸ್ಟ್. ಗುರು ಕನ್ಸಲ್ಲಿ ನೀನ್ ಎಷ್ಟು ಹಾಡು ಆಡಿದ್ಯಾ? ಒಂದು 10,000 ಹಾಡು ಹಾಡಿರ್ಬೋದು. ಅದ್ರಲ್ಲಿ ಕಾಲ್ ಭಾಗ ನಿಜವಾಗಿ ಹಾಡಿದ್ರು ಇವತ್ತು ನಾವೆಲ್ಲ ಕಾರಲ್ಲಿ ಓಡಾಡ್ತಿದ್ವಿ. ನೋಡ್ತಾ ಇರೋ, ಬರೀ ಕಾರೇನು, ನಾವೆಲ್ಲ ಫ್ಲೈಟ್ ಅಲ್ಲಿ ಓಡಾಡೋ ಕಾಲ ಬರುತ್ತೆ. ಅದನ್ನೇ ತಾನ ದಿನ ದೇವ್ರ ಹತ್ರ ಕೇಳ್ಕೊಳ್ಳೋದು. ಮಗನೇ ಮೊದ್ಲು ಟಿಫನ್ ಸಿಗ್ಲಿ ಅಂತ ಕೇಳ್ಕ. ಹಾಯ್ ಬೇಬ್. ನನ್ ಮಗನೇ ಮುಚ್ಕೊಂಡ್ ನಡಿ. ನೋಡ್ದ ಮೂತಿಗೆ ಡವ್ ಬೇರೆ. ಬೆಳಿಗ್ಗೆ ಕಚ್ಕೊಂಡ್ಬಿಟ್ಟಾಳ್ಕಣ. ಈ ಪರ್ಸನಾಲಿಟಿಗೆ ಅದು ಬೇರೆ ಕೇಳು. ಹಾಯ್ ಆಂಟಿ. ಆಂಟಿ ಟಿಫನ್ ಆಯ್ತಾ ಆಂಟಿ? ಹೋಟ್ಲಾಂಟಿಗೆ ಟಿಫನ್ಗೆ ಏನ ಬರ. ಅಲ್ಲಿ ಸೀಟ್ ಖಾಲಿ ಇದೆ, ಹೋಗ್ ಕೂತ್ಕೊಳ್ಳಿ. ಅವಳ ಗಂಡ ಸುಮ್ನಿದ್ರೆ ಇವ್ನು ಸುಮ್ನಿರಲ್ಲ ಕಣ. ಯಾವಾಗ ನೋಡಿ ಅಡ್ಡ ಬರ್ತಾನ ಕಣ. ಏನು ಮಾಡಕ್ಕಾಗಲ್ಲ ಬಿಡ ಚಿಕ್ಕ ಹುಡುಗ. ಪಾಳ ಹಚ್ಕೊಂಡ್ಬಿಟ್ಟಾನ ಕಣ. ಯಾಕೋ ಬಿಸ್ಲಿ, ಇತ್ತೀಚೆಗೆ ಯಾಕೋ ಜಾಸ್ತಿ ಆಯ್ತು ನಿಂದು. ಏನು ಏನ್ ಜಾಸ್ತಿ ಆಯ್ತು? ಓನರ್ ಮನೆಗೆಲ್ಲ ನೋಡಿತಂತೆ. ಯಾಕೆ ನಾನ್ ಗಂಡ್ಸಲ್ವಾ? ನನ್ನ ಮಗನೇ ಚೋಟ್ ಉದ್ದ ಇದೆಯಾ? ಎಗರ್ ಸ್ವದ್ದ ಅಂದ್ರೆ ಕಾದಿರೋ ಬಾಂಡ್ಲಿಗೆ ಹೋಗ್ಬಿಟ್ಬಿಟ್ಟು ಫ್ರೈ ಆಗ್ಬಿಡ್ಬೇಕು. ಬೆಳಗ್ಗೆ ಶುರು ಆಯ್ತು ನಿಮ್ ತರಲ್ಲ. ಅಲ್ಲ ಕಣ, ಇತ್ತಿತ್ಲ ಬಾಳ ಹಚ್ಕೊಂಡ್ಬಿಟ್ಟ ನೀ ನನ್ನ ಮಗ. ಇಷ್ಟಿದ್ದಾನೆ ಎಷ್ಟು ಮಾತಾಡ್ಕೊಂಡು ಗೊತ್ತಾ ಇವನ? ಯೋ ಯಾವನಾರು ಬಂದ್ರೆ ಇಲ್ಲಿ ಬರ್ತಾ ಬರ್ತಾ ಯಾಕೋ ನಮಗ್ ಮರ್ಯಾದನೆ ಇಲ್ದಂಗ ಆಯ್ತು ಇಲ್ಲಿ. ರೇ ಮೈದಾರ ಯಾಕೆ ಪರ್ಮನೆಂಟ್ ನಿಮ್ಮ ಹೋಟ್ಲಿಗೆ ಬರ್ತೀವಿ ಅಂತ ಏನ್ ಕೇರ್ಲೆಸ್? ನಾವು ಬರೋದ್ ನಿಲ್ಸ್ಬಿಟ್ರೆ ಅಷ್ಟೇ ಆಮೇಲೆ ನೊಣ ಹೊಡಿಬೇಕು. ನಮಸ್ಕಾರ. ಏನಿದೆ? ನೊಣ ಓಡಿಸ್ದೆ. ಇದ್ಕಿದ್ದಾಗೆ 3 ಜನ ರಜಾ ಹಾಕ್ಬಿಟ್ಟಿದ್ದಾರೆ. ತುಂಬಾ ತೊಂದರೆ ಆಗ್ಬಿಡ್ತು. ಏನ್ ಬೇಕಾಗಿತ್ತು? ಪುಳಿಯೋಗ್ರೆ. ಯಾವ್ದಾರ ದೇವಸ್ಥಾನಕ್ಕೆ ಹೋಗಿ ಪುಕ್ಷಟೆ ಸಿಗುತ್ತೆ. ಏನೇನಿದೆ? ಎಲ್ಲ ಇದೆ. ಹುಡುಗಿರು ಏನು? ಅದು ಡೀಟೇಲ್ ಆಗಿ ಏನೇನಿದೆ ಹೇಳಿ ಎಂದೆ. ಮಸಾಲೆ ದೋಸೆ, ಬೆಣ್ಣೆ ದೋಸೆ, ಸಾಗು ದೋಸೆ, ಸೆಟ್ ದೋಸೆ, ರವೆ ದೋಸೆ, ಇಡ್ಲಿ, ವಡೆ, ಚೌಚೌಬಾತ್, ಕಾಫಿ, ಟೀ, ಬೋರ್ನ್ವಿಟಾ. 1275 ರೂಪಾಯಿ ನಿಮ್ಮದು ಬಾಕಿ. ಏಯ್ ಹೇಳ್ಕೊಂಡ್ರೆ ಬೇಡ, ಅದ್ ನಿನಗೆ ಹೇಳ್ತಾ ಇರೋದು. ನಿನಗೂ ಸೇರ್ಸೆ ಹೇಳಿದ್ದು. ಯು ಮೀನ್ ಮೈನಾ? ನೀವು ಕ್ರೆಡಿಟ್ ಕಾರ್ಡ್ ತಗೊಂತೀರಾ? ಒಂದ್ ಪೋಸ್ಟ್ ಕಾರ್ಡ್ಗೆ ನಿಮ್ಮ ಹತ್ರ ಗತಿ ಇಲ್ಲ. ನೋಡಿ ಮೈಲಾರಣ್ಣ, ನಮಗೂ ಮಾನ ಮರ್ಯಾದೆ ಇದೆ. ಮತ್ತೆ ಮತ್ತೆ ಬಾಕಿ ಇದೆ ಅದನ್ನ ನಾಪಿಸ್ತಾ ಇರ್ಬೇಡಿ. ಇನ್ನೇನ್ ಮಾಡ್ಬೇಕು? ಮರ್ತು ಬಿಡಿ. ಇದಕ್ಕೇನ್ ಕಡಿಮೆ ಇಲ್ಲ ಕಣ್ರು. ತಿಂಡಿ ತಿನ್ನೋ ಹೊತ್ತಲ್ಲಿ ಏನ್ರಿ ಇದು? ಕೊಡ್ತಾರೆ ಬಿಡಿ. ಶಂಕರ 4 ಪ್ಲೇಟ್ ಇಡ್ಲಿ ವಡೆ ತಗೊಂಬಾಪ. ಆಯ್ತಮ್ಮ. ಏನೇ ಆದ್ರೂ ನಮ್ಮ ಆಂಟಿಗಿರೋ ಅನುಕಂಪ ನಮ್ಮ ಮೈಲಾರನಿಗೆ ಇಲ್ಲಪ್ಪ. ಅಲ್ಲ, ನೀವ್ ನೋಡಕ್ಕೆ ಸುಂದರವಾಗಿದ್ದೀರಲ್ಲ, ಇವ್ರ ಹತ್ರ ಹೆಂಗ್ ತಗೊಳಕೊಂಡ್ರಿ? ಅದೊಂದು ದೊಡ್ಡ ಕಥೆ. ಅದನ್ನೇ ಚಿಕ್ಕದ್ ಮಾಡಿ ಹೇಳಿ. ತೀರ್ಥಹಳ್ಳಿನಲ್ಲಿ ನಮ್ ಹೋಟ್ಲಿಗೆ ತಿಂಡಿ ತಿನ್ನಕ್ಕಿಂತ ರೆಗ್ಯುಲರ್ ಆಗಿ ಬರ್ತಾ ಇದ್ರಲ್ಲ, ಇವ್ರ ಮಾತಿಗೆ ಮೋಡಿಗೆ ಮರಳಾಗಿ ಇವ್ರನ್ನ ಲವ್ ಮಾಡಕ್ ಶುರು ಮಾಡ್ಬಿಟ್ಟೆ. ಹೋಟ್ಲಿಗ್ ಬರ್ತಾ ಇದ್ದವ್ರು ಕೊನೆಗೆ ನನ್ನನ್ನು ಎಗರ್ಸ್ಕೊಂಡ್ ಬಂದ್ಬಿಟ್ರು. ಅದಕ್ಕೆ ಇವ್ರಿಗೆ ಹೋಟ್ಲಿಗ್ ಬರೋರ್ ಮೇಲೆಲ್ಲ ಅನುಮಾನ. ನೀವೇನ್ ಅನುಮಾನ ಪಡ್ಬಿಡಿ ಮೈಲಾರಣ್ಣ, ನಾವು 3 ಜನ ಒಳ್ಳೆ ಹುಡುಗ್ರೆ. ಅವನ್ ಬಗ್ಗೆ ಸ್ವಲ್ಪ ಕೇರ್ ಮಾಡಿ. ನಿನ್ ಕೌಂಟರ್ ಹತ್ರ ನಡಿ. ಸರಿ ತಂದೇನೋ ತಿಂಡಿ? ತಂದೆ ಯಜಮಾನ್ರೆ. ಏನ್ ಮಾಡ್ತಿದ್ದೆ ಅಲ್ಲಿ? ಏನೇ ಇದ್ರು ನಮ್ಮ ಮೈಲಾರಣ್ಣ ನಮ್ಮ ತಂದೆ ತರ ನೋಡ್ಕೋತಾರ. ಹೌದಪ್ಪ, ನಾನು ನಿಮ್ ತಂದೆ ತರ, ನೀವು ನನ್ ಮಕ್ಳ ತರ. ನನ್ ಮಕ್ಳ. ಏಯ್, ಇವ್ರು ಎಕ್ಸ್ಟ್ರಾ ಸಾಂಬಾರ್ ಕೇಳಿದ್ರೆ ಕೊಡ್ಬೇಡ ಕಣೋ, ನೀರ್ ಕೊಡೋ. ಅಬ್ಬೆ ಪರಿ ನನ್ ಮಕ್ಳು. ಎಲ್ಲಿ ನಿನ್ನೆ ರಾತ್ರಿ ಪತ್ತೆನೇ ಇಲ್ಲ ಊಟಕ್ಕೆ. ದಿವಸ ನೀನ್ ಹೋಟೆಲ್ ಪುಳಿಚಾರ್ ತಿಂದು ಸಾಕಾಗಿತ್ತು, ಅದಕ್ಕೆ ನೆನ್ನೆ ಅಶೋಕ ಹೋಟೆಲ್ ಪಾರ್ಟಿ ಮಾಡಿದ್ವಿ. ಓ, ಈ ಮುಖಕ್ಕೆ ಅಶೋಕ ಹೋಟ್ಲು ಬೇರೆ. ಹಲೋ, ಓ ಇದು ನಾಯ್ಡು ಹೋಟ್ಲ್ ಅಲ್ಲ ರೀ, ಮೈಲಾರಿ ಹೋಟ್ಲು, ಪ್ಯೂರ್ ವೆಜಿಟೇರಿಯನ್. ನಾಯ್ಡು ಹೋಟ್ಲಿಂದಲೇ ನಾ ಮಾತಾಡ್ತಿರೋದು. 4 ಜನ ಇದ್ರ, ನನ್ನ ಹೆಸರು ಹೇಳಿದ್ರ? ಅರೆ, ಅದಲ್ಲೊಬ್ಬ ನಾಮ ಹಾಕೊಂಡಿದ್ದಾನ. ಚಿಕನ್, ಮಟನ್, ಬೋಟಿ ಎಲ್ಲ ತಿಂದ್ರ? ಅಯ್ಯೋ, ಬಿಸ್ಕಿಟ್ ಕುಡಿದ್ರೇನ್ರಿ? ಮಕ್ಕಳ ಅಷ್ಟೊಂದು ಬಿಲ್ ಆಗಿ ಹೋಗಿದ್ಯಾ? ನನಗೇನ್ ಸಂಬಂಧ ಅದಕ್ಕೆ? ಅವ್ರು ತಿಂದ್ರೆ ನಾನೇ ಯಾಕ್ರಿ ಕೊಡ್ಬೇಕು? ಇದೊಳ್ಳೆ ಅಂದ್ರೆ ನನ್ ಸಂಬಂಧಿಕರು ಅಂದ್ರ? ನಿಮ್ಮನ್ನಲ್ರಿ, ನೀವು ಫೋನ್ ಕಲ್ಗಿಡ್ರಿ. ಇದೊಳ್ಳೆ ಕತೆ ಆಯ್ತು. ಕಳ್ಳನ ಮಕ್ಳು ಇಲ್ಲಿ ಬಾಕಿ ಇಡೋದಲ್ದೆ ನನ್ನ ಹೆಸರು ನನ್ನ ಊರಲ್ಲೆಲ್ಲ ಬಾಕಿ ಇಡ್ತಾರಲ್ಲಪ್ಪ. ಶ್ಯಾಮ, ಊರ್ ತುಂಬಾ ಹುಡುಗಿರು,
ನಮ್ಮನ್ನೊಂದು ಹೆಣ್ಣು ಪ್ರಾಣಿನ ತಿರುಗಿ ನಡಲ್ವಲ್ಲ. ಸತ್ಯ ಹಾ? ಅವಳೋಕೆನಾ? ಹಾ? ಓಕೆನೆ. ಓಕೆ ಅಂದ್ರೆ ಜೊತೆಲಿರೋ ಮೆಟ್ಟಿಡ್ಕೊಂಬತ್ತಾನೆ. ಲವ್ವರ್ಸ್ಗಳು ಓಡಾಡೋ ಜಾಗದಲ್ಲಿ ಲವ್ಲಿ ಆಗಿರೋದ್ ಬಿಟ್ಟು ಇದ್ಯಾಕೆ ಹಿಂಗ್ ಕುಂತಿದ್ಯಾ? ಲವ್ ಮುರಳಿ, ತುಂಬಾ ಬೋರ್ ಆಗ್ತಾ ಇದೆ, ಒಂದ್ ಹಾಡ್ ಹೇಳಮ್ಮ. ನೀನ್ ದೊಡ್ಡ ಐಶ್ವರ್ಯ ರಾಯಿ, ನೀನ್ ಪಾರ್ಕ್ ಅಲ್ಲಿ ನೋಡಿದ ತಕ್ಷಣ ತಪ್ಕೊಂಡು ಹಾಡಾಡ್ಕೊಂಡು ಓಡಾಡ್ತಿರ್ಬೇಕು. ಸುಮ್ನೆ ಇರಲ್ಲ. ಆ ಮೈಲಾರಿ ಸಾಲ ಹೆಂಗ್ ತೀರ್ಸೋದು, ಮಧ್ಯಾಹ್ನ ಊಟಕ್ಕೆ ಏನ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತಿದ್ರೆ ಹಾಡಂತ ಹಾಡಿ ಇವನಿಗೆ. ಲೇ, ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯಾ? ನೋಡೋ, ನೀನ್ ಮನ್ಸು ಮಾಡಿದ್ರೆ ಮೈಲಾರಿ ಸಾಲನು ತೀರ್ಸು, ಮಧ್ಯಾಹ್ನ ಊಟಕ್ಕೆ ಬಿರಿಯಾನಿನೂ ತಿಂದು, ರಾತ್ರಿ ಎಲ್ರು ಒಂದೊಂದು ಬೀರು ಹಾಕೊಂಡು ನೋಡೋ, ಇಲ್ಲಿಂದ ಸ್ಟೇಟ್ ಆಗಿ ಸಿಟಿ ಮಾರ್ಕೆಟ್ ಹೋಗೋಣ, ಒಂದು ಟವಲ್ ಹಾಸಣ, ನೀನೊಂದು ಸೆಂಟಿಮೆಂಟ್ ಸಾಂಗ್ ನ ಕರಳು ಕಿತ್ತೋಗಂಗ್ ತೆಗೆದು ಬಿಸಾಕ್. ಜನ 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 ಅಂತ ಕಾಸಿಸ್ತಾರೆ, ನಾವೆಲ್ಲ ಕೆಳಗ್ ಬೀಳಾರ್ದಂಗ್ ಕ್ಯಾಚ್ ಹಿಡ್ಕತ್ತೀವಿ. ಅದಕ್ಕೆ ಯಾಕೆ ಸಿಟಿ ಮಾರ್ಕೆಟ್ ಹೋಗ್ಬೇಕು? ಲೈ, ಬೆಂಗಳೂರಲ್ಲಿ ಹಳ್ಳಿ ಜನ ಅಲ್ಲಿಗೆ ತಾನೇ ನಾವು ಜಾಸ್ತಿ ಬರೋದು. ಸೆಂಟಿಮೆಂಟ್ ಅಂದ್ರೆ ಅವ್ರ ತಾನೆ ಕಣ್ಣೀರ್ ಜೊತೆ ಕಾಸು ಕೊಡೋದು. ಓಹೋ, ಇದು ಒಂಥರ ಒಳ್ಳೆ ಐಡಿಯಾನ ಕಣೋ ಮುರಳಿ. ಆಹಾ, ಇದಕ್ಕೇನ್ ಕಮ್ಮಿ ಇಲ್ಲ. ನಿನ್ ಫ್ರೆಂಡು ಅಂತ ನಂಬಿದಕ್ಕೆ ಕೊನೆಗೆ ನನ್ನ ಟವಲ್ ಲೆವೆಲ್ ತಂದ್ಬಿಟ್ಟೆ. ಏನೋ ಸೌಂಡಿದು? ನಾನ್ ನಕ್ಕಿದ್ ಕಣ. ನನ್ನ ಮಗನೇ, ನಾನೇನೋ ಹೆಲಿಕಾಪ್ಟರ್ ತಲೆ ಮೇಲೆ ಬಂದ್ಬಿಡ್ತು ಅನ್ಕೊಂಡ್ಬಿಟ್ಟಲ್ಲ. ವೇಕೆನ್ಸಿ ಇದೆ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಪೇಪರ್ ಅಲ್ಲಿ ಸರ್. ಯಾವ ಪೇಪರ್ ನಲ್ಲಿ? ನ್ಯೂಸ್ ಪೇಪರ್ ಅಲ್ಲೇ ಸರ್. ಅದು ಗೊತ್ತು ರೀ. ಯಾವತ್ತಿನ ಪೇಪರ್ ನಲ್ಲಿ? ಅದು ನೋಡಿ ಸರ್, ಈ ಪೇಪರ್ ಅಲ್ಲಿ. ಇದು 6 ತಿಂಗಳ ಹಳೆ ಪೇಪರ್ ರೀ. ಹೌದಾ? ನೋಡಕ್ ಹೊಸ ಪೇಪರ್ ಇದ್ದಂಗಿದೆ. ನನ್ನ ಮಗನೇ, ಕಳ್ಳೆ ಕಮರ ಇಷ್ಟು ದಿನ ಪೆಟ್ಟಿಗೆ ಇಟ್ಕೊಂಡಿದ್ದಂತ ಚಿಪ್ಪಾಂಜಿ ತಗೊಂಬಂದು. ಸುಮ್ನಿರ ಸರ್, ಸಾರಿ, ಹಳೆ ಪೇಪರ್ ಗಮನಿಸ್ಲೇ ಇಲ್ಲ ಸರ್. ನಾವ್ 4 ಜನ ಡಿಗ್ರಿವರೆಗೂ ಓದಿದೀವಿ, ತುಂಬಾ ಕಷ್ಟದಲ್ಲಿದ್ದೀವಿ. ನಮ್ಮ ಮನೆಯವರೆಲ್ಲ ನಮ್ಮನ್ನೇ ನಂಬ್ಕೊಂಡಿದ್ದಾರೆ. ನಾವ್ ಕೆಲ್ಸಕ್ಕೆ ಸೇರ್ತೀವಿ, ಅವ್ರು ಸಹಾಯ ಮಾಡ್ತೀವಿ ಅಂತ. ದಯವಿಟ್ಟು ನೀವೇನಾರು ಮಾಡಿ ಹೆಲ್ಪ್ ಮಾಡ್ಬೇಕು ಸರ್. ನಿಮ್ ಪರಿಸ್ಥಿತಿ ನೋಡಿದ್ರೆ ನನ್ನ ಕರಳು ಕಿತ್ತು ಬರ್ತಾ ಇದೆ. ಆದ್ರೆ ಏನ್ ಮಾಡ್ಲಿ, ಐ ಆಮ್ ಹೆಲ್ಪ್ಲೆಸ್. ಈಗಾಗ್ಲೇ ಆ ಕೆಲಸ ಕೊಟ್ಟಾಯ್ತು. ಕೊಟ್ಟಾಯ್ತಾ? ಯಾರಿಗೆ ಸರ್? ನನಗೆ. ಹಾಗಾದ್ರೆ ನೀವು ಮ್ಯಾನೇಜರ್ ಅಲ್ವಾ? ಇಲ್ಲ, ಮ್ಯಾನೇಜರು ಒಂದ್ 10 ದಿವಸ ರಜಾ ಮೇಲೆ ಹೋಗಿದ್ದಾರೆ. ಅದಕ್ಕೆ ಒಂದ್ 10 ನಿಮಿಷ ಮಜಾ ತಗೊಳ್ಳೋಣ ಅಂತ ಈ ಸೀಟಲ್ಲಿ ಕೂತಿದ್ದೀನಿ. ರೀ, ಯಾಕ್ರಿ ನನಗ್ ಫೈಲಲ್ಲಿ ಹೊಡಿತಾ ಇದ್ದೀರಾ? ಮಜಾ ತಗೋಣ ಅಂತ. ಲಕ್ಷ್ಮೀ ನಮಾದಿಶಕ್ತಿ ನಮಃ ಪರಾಶಕ್ತಿ. ಏನ್ರೇದು? ಅದು 1942 ಒಂದು ಹಳೆ ಸಾಂಗ್ ಬರ್ತಿತ್ತು. ಎಷ್ಟ್ ಚೆನ್ನಾಗಿದೆ ಅಂತೀಯ? ಇದ್ರಲ್ಲಿ ಏನ್ ಕಮ್ಮಿ ಇಲ್ಲ, ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ತೀರಾ. ಅದ್ ಸರಿ, ನನ್ ಮದ್ವೆಯಲ್ಲಿ ನಾನ್ ಯಾವ ಕಲರ್ ಸೀರೆ ಉಟ್ಕೊಂಡಿದ್ದೆ ಹೇಳಿ ನೋಡೋಣ. ಮದುವೆಯಲ್ಲಿ ಸೀರೆ ಉಟ್ಕೊಂಡಿದ್ಯಾ? ಏನ್ ಅಂಕಲ್, ಆಂಟಿ ಮದ್ವೆಲಿ ಯಾವ ಸೀರೆ ಉಟ್ಕೊಂಡಿದ್ರು ಅಂತ ನೆನ್ಪಿಲ್ವಾ? ಎಲ್ಲಿರುತ್ತೆ? ಮದ್ವೆ ಟೈಮ್ ನಲ್ಲಿ ಇವ್ರು ನನ್ ನೋಡಿದ್ರೆ ತಾನೇ. ಅಂದ್ರೆ ಎದುರುಗಡೆ ಹುಡುಗಿ ನಿಂತಿದ್ಲು, ಅವಳನ್ನೇ ನೋಡ್ತಿದ್ರು ಇವ್ರು. ನಿನ್ಗಿಂತ ಚೆನ್ನಾಗಿದ್ದು ನೋಡ್ತಿದ್ದೆ. ಏನು ಆಂಟಿ, ನೀವ್ ಇನ್ಮೇಲೂ ತುಂಬಾ ಕೇರ್ಫುಲ್ ಆಗಿರ್ಬೇಕು. ವಾವ್, MTV. ಅದಕ್ಕೆ ಅಂಕಲ್ ಒಳ್ಳೆ ಮೂಡಲ್ಲಿದ್ದಾರೆ. ಅಯ್ಯ, ನೀನು ಅವ್ರ ಜೊತೆ ಸೇರ್ಕೊಂಡ್ ಬಿಟ್ಯಾ? ನಿನ್ಗೆ ಎಷ್ಟು ಸಲ ಹೇಳಿದೀನಿ, ಮನೆ ಒಳಗಡೆ ಬರ್ಬೇಕಾದ್ರೆ ಕೈ ಕಾಲು ಮುಖ ತೊಳ್ಕೊಂಡ್ ಬಾ ಅಂತ. ನಿನ್ಗ್ ಸ್ವಲ್ಪನೂ ಮಡಿ ಮೈಲ್ಗೆ ಏನು ಇಲ್ಲ. ಆಯ್ತು ಆಯ್ತು ರೀ, ಬರ್ತಾ ಬರ್ತಾ ನಿಮ್ ವಯಸ್ಸನ್ನೇ ಮರಿತಾ ಇದ್ದೀರಾ ರೀ. ಚಿಕ್ಕೋರ್ ಎದುರುಗಡೆ ಹೇಗ್ ಮರ್ಯಾದೆಯಿಂದ ನಡ್ಕೋಬೇಕು ಅಂತ ಗೊತ್ತಿಲ್ಲ ನಿಮ್ಗೆ? ಪೆದ್ದೆ, ನೀನ್ ಯಾವ ಜಮಾನದಲ್ಲಿದೆ? ಬಾರೆ ಬಾರೆ ಇಲ್ಲಿ ನೋಡಿ, ಅವಳನ್ನ ಹ್ಯಾಕ್ ಕುಣಿತಿದ್ದಾಳ ನೋಡಿ, ರಬ್ಬರ್ ತರ ಬಳಗ್ತಾ ಇದ್ದಾಳಲ್ಲೇ. ನೇನು ಇದೆ ಮಂಡಕ್ಕಿ ಮೂಟೆ ತರ. ಸರಿ ಸರಿ, ತುಂಬಾ ಬಳಕ್ಬೇಡಿ, ಫೋನ್ ಯಾರ್ದು ಅಂತ ನೋಡಿ. ಹಲೋ, ಓ ಏನಯ್ಯ ಬರತ್, ಹೇಗಿದೆಯಾ? ರೀ, ಮಲೇಷ್ಯಾದಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಿದ್ಯಾ ಅಂತ ಕೇಳ್ರಿ. ಓ, ನೀನು ಹೋಗಿ ಬೇಸಾಯ ಮಾಡ್ಬೇಕೆ ಅಲ್ಲಿ? ಹಾ ಹೇಳಪ್ಪ, ನಿಮ್ಮ ಅಮ್ಮ ಹೇಳ್ಬೇಕೆ, ಯಾವಾಗ್ಲೂ ವಾಕ್ಮನ್ ಹಾಕೊಂಡು ಸಂತೋಷವಾಗಿ ಹಾಡು ಕೇಳ್ತಾ ಇರ್ತಾಳೆ. ಹಾ,
ನಿಮ್ಮ ಅತ್ತಿಗೆ ಅವಳೇನಪ್ಪ ದೇವ್ರ ಪೂಜೆ ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಿದ್ದಾಳೆ. ನಿನ್ ಮಗಳು ನಂತರ ಕೆಮ್ಮ ಡ್ರೆಸ್ ಮಾಡ್ಕೊಂಡು ಗಲಗಲ ಅಂತ ಓಡಾಡ್ತಿರ್ತಾಳೆ. ನಾನೇ ಆಸ್ ಯೂಶುವಲ್ ಯೋಗ, ವಾಕಿಂಗ್, ಮ್ಯೂಸಿಕ್. ಈಗಲೂ ಅಷ್ಟೇ ಸಿನಿಮಾ ನೋಡ್ತಾ ಇದ್ದೀನಿ, ರಾಮಾಯಣ. ಟಿವಿಲಿ ಬಂದು ನೋಡು. ಮಾತಾಡು ನಿಮ್ಮಪ್ಪ. ಹಲೋ ಡ್ಯಾಡಿ, ಹೌ ಆರ್ ಯು? ನಾನಾ? ಆಂಟಿ ಅಂಕಲ್ ನನ್ನ ಚೆನ್ನಾಗೇ ನೋಡ್ಕೊಳ್ಳಲ್ಲ. ಅವ್ರು ಯಾವಾಗ್ಲೂ ನನ್ನನ್ನೇ ಅಬ್ಸರ್ವ್ ಮಾಡ್ತಿರ್ತಾರೆ. ಸ್ವಲ್ಪ ಜೋರಾಗಿ ನಡೆದ್ರು ಕಾಲಲ್ಲಿ ನೋವಾಗುತ್ತೋ ಅಂತ ಭಯ ಪಡ್ತಾರೆ. ಡ್ಯಾಡಿ, ನೀವ್ ಯಾವಾಗ ಬರ್ತೀರಾ? ಈ ಸಾರಿ ಖಂಡಿತ ಬರ್ಬೇಕು. ಐ ಮಿಸ್ ಯು ಅ ಲಾಟ್ ಡ್ಯಾಡಿ. ಓಕೆ ಡ್ಯಾಡಿ, ಬಾಯ್. ಸರ್, ನಾನ್ ನಿಮ್ ಫ್ಯಾನ್. ನಿಮ್ ಹಾಡ್ಗಳನ್ನ ಕೇಳದೆ ಹೋದ್ರೆ ನಂಗ್ ಟೈಮೇ ಹೋಗಲ್ಲ. ಅಗಾಧವಾದ ವಿಷಯಗಳನ್ನ ಅಷ್ಟೊಂದು ಸರಳವಾಗಿ ಹೇಳೋ ನಿಮ್ ಸಾಹಿತ್ಯದ ಶೈಲಿ ಇಟ್ಸ್ ರಿಯಲಿ ವಂಡರ್ಫುಲ್. ನಿಮ್ ಕೀರ್ತಿ ಮತ್ತಷ್ಟು ಬೆಳಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸರ್. ಯಾರ್ಗೆ ಫೋನು? ಇನ್ಯಾರ್ಗೆ ಮಾಡ್ತಾಳೆ? ಯೇಸುದಾಸ್, ಬಾಲು, ಹರಿಹರನ್, ಸುಬ್ಬಲಕ್ಷ್ಮಿ ಅಲ್ವೇನೆ? ಅಲ್ಲ, ಹಂಸಲೇಖ. ಪರವಾಗಿಲ್ವೇ? ಮ್ಯೂಸಿಕ್ ಡೈರೆಕ್ಟರ್ಗಳ ಎನ್ಕರೇಜ್ ಮಾಡಕ್ ಶುರು ಮಾಡಿದ್ಯಾ? ಕಲೆ, ಕಲಾವಿದ್ರು ಅಂದ್ರೆ ನನಗ್ ತುಂಬಾ ಇಷ್ಟ. ಅದಕ್ಕೆ ಅವ್ರನ್ನ ಪರಿಚಯ ಮಾಡ್ಕೋತೀನಿ, ಸ್ನೇಹ ಇಟ್ಕೋತೀನಿ, ಎನ್ಕರೇಜು ಮಾಡ್ತೀನಿ. ಆಗ್ಲಿ ಆಗ್ಲಿ, ನಿನ್ನಿಂದ ಕಲೆ ಬೆಳಿಲಿ. ಸರ್ ಬನ್ರಿ ಇಲ್ಲಿ. ಏನು ಸ್ವಾಮಿ? ಅಲ್ಲ, ನಮ್ಮನ್ನೆಲ್ಲ ಯಾರು ಅಂತ ತಿಳ್ಕೊಂಡಿದ್ದೀರಾ ನೀವು? ನಾವೆಲ್ಲ ಗೌರವಿಸೋ ತರ ಕಾಣಿಸೋದೇ ಇಲ್ವ ನಿಮ್ ಕಣ್ಣಿಗೆ? ಸರಿ, ಏನಾಯ್ತು? ಏನಾಯ್ತಾ? ಅವಮಾನ ಆಯ್ತು. ಅಲ್ಲ, ನಮ್ಮನ್ನೆಲ್ಲ ಏನು ಅನ್ನ ಕಂಡಿದ್ರು ಅಂತ ತಿಳ್ಕೊಂಡಿದ್ದೀರಾ ನೀವು? ಅಷ್ಟೊತ್ತಿಂದ ಇಲ್ಲೇ ಕುತ್ಕೊಂಡಿದೀವಿ. ಅಟ್ಲೀಸ್ಟ್ ಒಬ್ರಾದ್ರೂ ಬಂದು ಮಾತಾಡ್ಸೋದ್ ಬೇಡವೇನ್ರಿ? ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಗಂಡಿನ ಕಡೆಯವರು. ಆ ಗಂಡಿನ ಕಡೆಯವರ? ಹೆಣ್ಣಿನ ಕಡೆಯವ್ರ? ಹೆಣ್ಣಿನ ಕಡೆಯವ್ರ? ಆ ಹೆಣ್ಣಿನ ಕಡೆಯವರ? ಅದು ಒಂದ್ ರೀತಿ ನಾವು ಗಂಡು ಹೆಣ್ಣು ಎರಡು ಕಡೆ. ಸ್ವಾಮಿ, ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಅನ್ನೋದಕ್ಕೆ ಇಲ್ಲೇನು ಮದುವೆ ನಡೀತಿದೆ ಅನ್ಕೊಂಡ್ರ? ಪ್ರೀತಿ ಸಿಕ್ಕಿರೋದು ಪುಕ್ಸಟೆ ಊಟ. ಬಾಯಿ ಮುಚ್ಕೊಂಡ್ರೆ ರೋಗ ಹಾಕ್ತೀರಿ. ಏನಿಲ್ಲ, ಭಿಕ್ಷೆ ಬೇಡದು ಒಂದೇ ಬಾಕಿ. ಕಾರು ಅಮ್ಮ, ತಾಯಿ, ಪ್ರಿನ್ಸಿಪಲ್ಲು. ಹಲೋ ಸರ್. ಏಯ್ ಮುರಳಿ, ಏನ್ರಪ್ಪ ಇದೆಲ್ಲ? ಇವೆಲ್ಲ ಇನ್ನು ಫುಟ್ಪಾತ್ ಅಲ್ಲೇ ಇದೀರಲ್ಲ. ಭವ್ಯ ಭಾರತದ ಪ್ರಜೆಗಳು ಸರ್. ಊಟ ಇಲ್ಲ, ಕೆಲಸ ಇಲ್ಲ, ಬಾಡಿಗೆ ಕಟ್ಟ ಕಾಸಿಲ್ಲ. ಹೌ ಯು ಸರ್? ನನ್ ಮಾತು ಇರ್ಲಿ ಮುರಳಿ, ನೀನು ಒಬ್ಬ ಇಂಟೆಲಿಜೆಂಟ್ ಸ್ಟೂಡೆಂಟ್, ಟ್ಯಾಲೆಂಟೆಡ್ ಸಿಂಗರ್. ನಿನ್ನಂತ ಅವನ್ಗೆ ಒಂದ್ ಒಳ್ಳೆ ಭವಿಷ್ಯ ಸಿಕ್ಲಿಲ್ವಲ್ಲ? ನಾನೊಬ್ಬನಿಲ್ಲ ಸರ್. ಅವಕಾಶಗಳಿದೆ, ಎಷ್ಟೊಂದು ಪ್ರತಿಭಾವಂತರಿದ್ದಾರೆ. ನಮ್ಮ ಕಲಾವಿದ್ರ ಬದುಕೆ ಹೀಗೆ. ಕತ್ಲೆಯಲ್ಲಿ ಅರಳ್ತೀವಿ, ಕತ್ಲೆಯಲ್ಲೇ ಮುದ್ರೋಗ್ತೀವಿ. ಮುರಳಿ, ಮುಂದಿನ ವಾರ ನಮ್ಮ ಕಾಲೇಜಲ್ಲಿ ಒಂದು ಕಲ್ಚರಲ್ ಮೀಟ್ ಇದೆ. ಅಲ್ಲಿ ನಿಮ್ಮಂತ ಓಲ್ಡ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತೀನಿ. ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾರೆ. ಅಲ್ಲಿಂದ ನಿಮ್ ಟ್ಯಾಲೆಂಟ್ ಬೆಳಕಿಗೆ ಬಂದ್ರೂ ಬರಬಹುದು. ಥ್ಯಾಂಕ್ ಯು ಸರ್. ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಈ ಇಂಟರ್ ಕಾಲೇಜ್ ಕಲ್ಚರಲ್ ಫೆಸ್ಟಿವಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. 25 ವರ್ಷದಿಂದ ನಮ್ಮ ಕಾಲೇಜಲ್ಲಿ ನಡೀತಾ ಇರೋ ಈ ಪ್ರೋಗ್ರಾಮ್ ಯಶಸ್ವಿ ಆಗಕ್ಕೆ ನಿಮ್ಮೆಲ್ಲರೂ ಸಹಕಾರ ಕೋರಿ ನಾನು ಈ ಪ್ರೋಗ್ರಾಮ್ನ ಪ್ರಾರಂಭಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈಗ ವಿಜಯ ಕಾಲೇಜಿನ ವಿದ್ಯಾರ್ಥಿನಿಯಿಂದ ಭರತನಾಟ್ಯ. ಸೆಂಟ್ ಮೇರಿಸ್ ಕಾಲೇಜ್ ವಿದ್ಯಾರ್ಥಿಯಿಂದ ಬ್ರೇಕ್ ಡಾನ್ಸ್. ಈಗ ನ್ಯಾಷನಲ್ ಕಾಲೇಜ್ ವಿದ್ಯಾರ್ಥಿನಿಯಿಂದ ಜನಪದ ಗೀತೆ. ಕೊಡಗನ ಕೋಳಿ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಈ ನಮ್ಮ ಕಾಲೇಜಿನಲ್ಲೇ ವಿದ್ಯಾಭ್ಯಾಸ ಮುಗಿಸಿ ಉತ್ತಮ ವಿದ್ಯಾರ್ಥಿ, ಪ್ರತಿಭಾವಂತ ಎಂದು ಮೆಚ್ಚುಗೆ ಪಡೆದ ಮುರಳಿ ಮತ್ತು ಗೆಳೆಯರಿಂದ ಒಂದು ಕಾರ್ಯಕ್ರಮ.
ಮುಳ್ಳಿನ ಕಳ್ಸೋ. ಲೋ ಮುರಳಿ ಬಾರ, ನಿನ್ಗೆ ಬೇಡಿಕೆ ಜಾಸ್ತಿ. ಸಕೆ ಸಕೆ ಅಯ್ಯೋ ಹೌಸ್ಫುಲ್, ಜನ ಜನ ಜನ. ಎಲ್ರಿಗೂ ಹಲೋ ಹೇಳು. ಹಲೋ ಹೇಳು. ಯಾಕೆ ನಾ ಹೇಳಲ್ಲ, ನಾಚಿಕೆ. ನಾಚಿಕೆ? ನಾ ಓದಿದ ಕಾಲೇಜ್ ತಾನೆ, ಹೇಳು ಹಲೋ. ಗುಡ್ ಈವ್ನಿಂಗ್ ಲೇಡೀಸ್ ಅಂಡ್ ಜೆಂಟಲ್ಮನ್ ಅಂತ ಹೇಳು. ಗುಡ್ ಈವ್ನಿಂಗ್ ಲೇಡೀಸ್ ಅಂಡ್ ಲೇಡೀಸ್. ಲೇಡೀಸ್ ಅಂಡ್ ಜೆಂಟಲ್ಮನ್. ಲೇಡೀಸ್ ಅಂಡ್ ಲೇಡೀಸ್. ವಾಟ್ ಅಬೌಟ್ ಜೆಂಟಲ್ಮನ್? ನೋ ಇಂಟ್ರೆಸ್ಟ್. ಕೋತಿ. ನೀನ್ ಗೊತ್ತಿ. ಏಯ್, ಎಲ್ರಿಗೂ ಸುಸ್ವಾಗತ ಅಂತ ಹೇಳು. ಎಲ್ರಿಗೂ ಸುಸ್ತಾಗುತ್ತಾ? ಸುಸ್ವಾಗತ. ಹಸುವಾಗುತ್ತಾ? ಕ್ಷಮಿಸಿ, ಇದು ಸ್ವಲ್ಪ ತರಹರಟೆ. ಯಾರನ್ನ? ಅವ್ರನ್ನ ಮದುವೆ ಆಗ್ತೀಯಾ? ಸಾರಿ ಮೇಡಮ್. ಯಾಕೆ ಸರಿ? ಇವನ್ ಸುಮ್ಮನೆ ತಮಾಷೆ ಹೇಳ್ತಿದ್ದಾನೆ. ಏ ತಮಾಷೆ ಅಲ್ಲ, ಸೀರಿಯಸ್ ಸೀರಿಯಸ್ ಹೇಳ್ತೀನಿ. ಅವ್ರು ನಮ್ಮ ಲೆಕ್ಚರರ್ ಕಣ. ಸಾರಿ. ಸಾರಿ ಹೇಳ್ಬಿಡು. ಈಗ ನೋಡು, ಬೇಜಾರು ಮಾಡ್ಕೋಬೇಡ. ನೀನ್ ಬೇರೆ ಹುಡುಗಿ ಮದುವೆ ಮಾಡ್ತೀನಿ. ಯಾವ ಹುಡುಗಿ ಬೇಕು? ನನಗೆ ಐಶ್ವರ್ಯ ರೈತರ 16 ವಯಸ್ಸು ಹುಡುಗಿ ಬೇಕು. 16 ವಯಸ್ಸು ಹುಡುಗಿ ನೀರಲ್ಲಿ ಸಿಗ್ತಾಳೆ? 16 ವಯಸ್ಸು ಹುಡುಗಿ ಸಿಗದೆ ಇದ್ರೆ 8 ವಯಸ್ಸು 2 ತಕೊಡು. 8 ವಯಸ್ಸು 2 ಅದು ಸಿಗದೆ ಇದ್ರೆ 4 ವಯಸ್ಸು 4 ಹುಡುಗ ಕೊಡು. 4 ವಯಸ್ಸು 4 ಇಟ್ಕೊಂಡು ಏನೋ ಮಾಡ್ತೀಯಾ? ಮರ್ಕೋತಿ ಆಟ ಆಡ್ತೀನಿ, ಮರ್ಕೋತಿ. ಪಿಕ್ಚರ್ ನೋಡ ಬರ. ದಿನ ಇವ್ನು ಪಿಕ್ಚರ್ ನೋಡ್ಬೇಕು. ನನ್ನ ಯಾವ ಪಿಕ್ಚರ್ ನೋಡಿದ್ಯಾ? ನೆನೆ ಯಜಮಾನ ಓದ್ನಲ್ಲ, ಯಜಮಾನ. ಯಜಮಾನ ವಿಷ್ಣುವರ್ಧನ್ ಅವ್ರದ್ದು. ಚೆನ್ನಾಗಿ ಮಾಡಿದ್ರಾ? ಸೂಪರ್ ಸೂಪರ್ ಸೂಪರ್. ಸರಿ, ಯಜಮಾನ ಅದು ಸಿನಿಮಾ ನೋಡಿದ್ಯಲ್ಲ, ಒಂದ್ ಹಾಡು ನೋಡೋಣ. ಕಹೋ ನಾ ಪ್ಯಾರ್ ಹೇ. ಯಾವ ಹಾಡು? ಕಹೋ ನಾ ಪ್ಯಾರ್ ಹೇ. ಈ ಹಾಡು ಯಜಮಾನಲ್ಲಿತ್ತು. ಇತ್ತು ಇತ್ತು ಎಲ್ಲಿತ್ತು? ಇತ್ತು. ನಾನು ಆ ಪಿಕ್ಚರ್ ಥಿಯೇಟರ್ ನೋಡಿದೀನಿ. ಹಾಕ್ಲೇ ಇಲ್ಲ? ಹಾಕಿದ್ರು, ಇಂಟರ್ವಲ್ ಅಲ್ಲಿ ಹಾಕಿದ್ರು. ಸರಿ, ಇವ್ರಿಗೋಸ್ಕರ ಒಂದು ಹಾಡು ಹಾಡು. ನನ್ನ ಹಾಡಕ್ ಬರಲ್ಲಪ್ಪ. ನೀನ್ ಹಾಡ, ನೀನ್ ಹಾಡ. ನನಗೆ ಬರಲ್ಲಪ್ಪ. ಹಾಡ ಹಾಡ. ಹಾಡು ಚೆನ್ನಾಗ್ ಆಡ್ತಾನೆ, ಚೆನ್ನಾಗ್ ಆಡ್ತಾನೆ. ಅಡಕಿಲಿ ಅಡಕಿಲಿ. ಹಾಯ್ ಪ್ರಿಯಾ. ಹಾಯ್. ಹೌದು, ನನಗೆ ಕಾಂಪಿಟೇಷನ್ ಎಲ್ಲ ಆದ್ಮೇಲೆ ಮುರಳಿ ಅವ್ನ್ ಯಾವ ಕಾಲೇಜೆ? ಅದೇ ಕಾಲೇಜು. ನೆನ್ನೆನೆ ಹೇಳಿದ್ನಲ್ಲೇ. ಹೌದಾ? ಅವ್ನ್ ಇಲ್ಲಿ ಸಿಗ್ತಾನೆ? ಯಾಕೆ ಲವ್ ಮಾಡ್ತೀಯಾ? ಅವೆಲ್ಲ ಓಲ್ಡ್ ಫ್ಯಾಷನ್, ಜಸ್ಟ್ ಫ್ಲರ್ಟ್ ಮಾಡಕ್ಕೆ. ಅದನ್ನ ಆ ಕಾಲೇಜಲ್ಲೇ ಕೇಳ್ಬೇಕು ಕಣ್ರಿ. ಪ್ರಿಯಾ, ಸೆಲ್ ಕೊಡೆ ಇಲ್ಲಿ. ಬೇಡ, ಪರವಾಗಿಲ್ಲ ಕೊಡೆ. ಏಯ್, ಇದಾಕಿ ಹೇಳ್ತಾರೆ ಏನೋ ಮಾತು. ಕೆಲ್ಸ ನೋಡು. 110 ಮಾತು ಮಾತು. ರೀ, ಆ ಫೋನ್ ಬಡ್ಕೋತಾ ಇದೆ, ಯಾರ್ದಂತ ನೋಡಿ ಹೋಗಿ. ಹಲೋ, ಅಲ್ಲಿ ಸಕಲ ಕಲವಲ್ಲಭ ಸಂಗೀತ ವಿದ್ವಾನ್ ಮುರಳಿಯವರಿದ್ದಾರಾ? ಸಂಗೀತ ವಿದ್ವಾನ? ಇದೇನ್ ಆಲ್ ಇಂಡಿಯಾ ರೇಡಿಯೋನಾ? ಅವೆಲ್ಲ ಏನು ಇಲ್ಲ ಇಲ್ಲಿ. ಬೇಕಾದ್ರೆ ಬೆಣ್ಣೆ ಮಸಾಲೆ, ಬೆಣ್ಣೆ ಮರ್ಕು ಇವೆಲ್ಲ ಇದೆ. ಬೇಕಾ? ಸರ್ ಅದಲ್ಲ ಸರ್, ಮುರಳಿ ಅಂತ ಹಾಡ್ತಾರಲ್ಲ. ಓ, ನಮ್ಮುರುಳಿನಾ? ತಗೊಳಪ್ಪ. ಇವನೇ ಯಾವಾಗ ವಿದ್ವಾನ ಅದ? ಮೊದ್ಲು ಹೇಳಕ್ ಏನಾಗಿತ್ತಮ್ಮ? ಇರು ಕರಿತೀನಿ. ಮುಳ್ಳಿಯಣ್ಣ, ಏನ? ಯಜಮಾನ್ರು ಕರೀತಾ ಇದಾರೆ. ಯಾಕಪ್ಪ? ಏನಕ್ಕಂತೆ? ಸನ್ಮಾನ ಮಾಡಕ್ಕೆ. ಸಾಲ ಕೇಳಕ್ ಇನ್ನೇನಕ್ಕೆ? ವಾರಾನ್ಗಂಟ್ಲೆ ದುಡ್ಡು ಕೊಡದೆ ತಿಂತಾನೆ ಇದೀವಲ್ಲ. ಹೋಗ್ಬಿಟ್ಟು ಒಂದ್ ವಾರದಲ್ಲಿ ಕೊಡ್ತೀನಿ ಅಂತ ಹೇಳಿ ಹೋಗೋ. ನಾನಾ ಬೆದ್ರುತ್ತೆ? ಈ ಚಿಕ್ಕ ವಿಷಯಕ್ಕೆಲ್ಲ ನಾನು ಹೋದ್ರೆ ನಾನು ಇನ್ನ ಜಾಗ ಹೋಗುತ್ತೆ. ಹೊಡಗ, ನೀನು ಹೋಗಿ ಹೇಳ್ಬಾಡೋಗ. ಲವ್, ಸಾಲ ಕೊಟ್ಟವ್ರ ಮುಂದೆ ನಾನು ಹೋದ್ರೆ ನಂಬ್ತಾರೇನ? ಲವ್ ಕ್ಷಮ, ನೀನ್ ಹೋಗ್ಬಾಂಬ್ರಿ. ನಾನಕ್ಕೆ ಬಕೆಟ್ ಗಡ್ಲೆ ತಿಂತಿಲ್ಲ ಅದಕ್ಕೆ. ಮಕ್ಕಳ ತಿನ್ನಕ್ ಮಾತ್ರ ನಾನು ಮುಂದೆ, ನೀನ್ ಮುಂದೆ ಬಂದ್ಬಿಡ್ತೀರಾ? ಸಾಲದ ಬಗ್ಗೆ ಮಾತಾಡ್ಬೇಕಾರೆ ನಾನು ಒಬ್ಬನೇ ಹೋಗ್ಬೇಕಾ? ಬನ್ನಿ ಎಲ್ರು ಹೋಗೋಣ. ಬಂದ್ರು ನಡಿಯಮ್ಮ, ನೀನ್ ನಡಿ. ತೃಪ್ತಿ, ಒಂದ್ ಟವಲ್ ಇದೆನಾ? ಯಾಕೋ? ಮೈಲಾರಿ ಹೋಗಿದ್ರೆ ವರ್ಸ್ಕೊಳಕ್ಕೆ. ಮೈಲಾರನ್ನ ಕರೆದ್ರಂತೆ. ಹಾ ಹೌದು. ಒಂದ್ ವಾರ ಟೈಮ್ ಕೊಡಿ ಸಾಕು. ಹೇಗಾದ್ರು ಏನಕ್ಕೆ? ತುಂಬಾ ಬ್ಯಾಲೆನ್ಸ್ ಇದೆ ಗೊತ್ತು. ಈಗ ಸ್ವಲ್ಪ. ಅಯ್ಯೋ ಅದಕ್ಕಲ್ಲಪ್ಪ, ಫೋನ್ ಬಂದಿದೆ ನೋಡಿ. ಅಂತೆಲ್ಲ ಸಾಲ ಕೇಳಕ್ಕೆ ಅನ್ಕೊಂಡಿದ್ದೆ, ಕೇಳಲಿಲ್ಲ. ಹಲೋ, ನಾನ್ ಮುರಳಿ ಮಾತಾಡ್ತಿರೋದು. ಹಲೋ ಸರ್, ನಿನ್ನೆ ಕಾಂಪಿಟೇಷನ್ ಅಲ್ಲಿ ಎಷ್ಟ್ ಚೆನ್ನಾಗಿ ಮಿಮಿಕ್ರಿ ಮಾಡಿದ್ರಿ, ಎಷ್ಟ್ ಚೆನ್ನಾಗಿ ಹಾಡ್ ಹೇಳಿದ್ರಿ. ನಿಜಕ್ಕೂ ನೆನೆ ಫಂಕ್ಷನ್ ಅಲ್ಲಿ ನಿಮ್ದೇ ಹೈಲೈಟ್ ಪ್ರೋಗ್ರಾಮ್ ಸರ್. ಥ್ಯಾಂಕ್ ಯು ಸೊ ಮಚ್. ಅವತ್ ನಮ್ ಪ್ರೋಗ್ರಾಮ್ ಬೆಸ್ಟ್ ಇತ್ತಂತೆ. ಮೇಲ ಫಿಮೇಲ. ಮೇಲು ಫೀಮೇಲ್ ಕಣ. ಹಲೋ, ಹೌದು, ನಿಮಗೆ ಈ ನಂಬರ್ ಹೇಗ್ ಸಿಕ್ತು?
ನೀ ಕಾಂಪೀಟ್ ಮಾಡಿದ ಕಾಲೇಜಿಗೆ ಫೋನ್ ಮಾಡಿದ್ವಿ ನಿಮ್ ಪ್ರಿನ್ಸಿಪಲ್ ಕೊಟ್ರು ಕೊಡ ಕೊಡ ಹಲೋ ಸರ್ ನಿಮ್ಗೆ ಅಪ್ರಿಶಿಯೇಟ್ ಮಾಡ್ಬೇಕು ಅನ್ಸ್ತು ಅದಕ್ಕೆ ಕಾಲ್ ಮಾಡಿದ್ವಿ ಬೇಜಾರಾಯ್ತಾ ಅಯ್ಯೋ ಎಂತ ಮಾತಾಡ್ತೀರಿ, ನಮ್ಮನ್ನು ಮೆಚ್ಚಿ ಫೋನ್ ಮಾಡಿದ್ರಲ್ಲ ಅದೇ ನಮ್ ಖುಷಿ. ಇದಕ್ಕೆಲ್ಲ ನನ್ನ ಫ್ರೆಂಡ್ಸು ಕಾರಣ. ಅವ್ರ ಜೊತೆ ಸ್ವಲ್ಪ ಮಾತಾಡಿ, ಅವರು ಖುಷಿ ಪಡ್ತಾರೆ. ಅವನ ಹೆಸರು ಸತ್ಯ ಅಂತ. ಅದೇ ಹೊತ್ತು ಸ್ಕೂಲಿಲ್ಲ ತಕೊಂಡಿದ್ದಲ್ಲ ಆ ಹುಡುಗ. ಆಯ್ತು ಕೊಡಿ ಕೊಡಿ ಮಾತಾಡಿ. ಕೊಡಿ ನಾನ್ ಮಾತಾಡ್ತೀನಿ. ಹಲೋ, ಐ ಆಮ್ ಸತ್ಯ ಫ್ರಮ್ ಆಸ್ಟ್ರೇಲಿಯಾ ಸ್ಪೀಕಿಂಗ್. ಲೋ ಆಸ್ಟ್ರೇಲಿಯಾ, ತರ ಕಪ್ಪು ಕನ್ನಡಕ ಹಾಕೊಂಡಿದ್ಯಲ್ಲ ಅವನ ನೀನು? ಸ್ಟೈಲ್ ಹಾಕೊಂಡಿದ್ಯಾ ಅಥವಾ ನಿಜವಾಗ್ಲೂ ಕಣ್ಣೇ ಕಾಣೋದಿಲ್ವಾ? Then can I see you? Where can I see you? And of course, how can I see you? ಮೀಟ್ ಮಾಡ್ಬೇಕಾ? ನನ್ನ ಮಗನೇ, ಮೀಟ್ ಮಾಡ್ಬೇಕು ಗೀಟ್ ಮಾಡ್ಬೇಕು ಅಂದ್ರೆ ಕಣ್ಣೆ ಕಿತ್ತಾಕ್ಬಿಡ್ತೀನಿ. ಹೇಳಿ, ನಿಮ್ಗೆ ಯಾವ ಐಸ್ ಕ್ರೀಮ್ ಇಷ್ಟ? ಯಾವ ಪಿಕ್ಚರ್ ಹೋಗೋಣ? ಆ ತರ ಒಂದು ಪಿಕ್ಚರ್ ಇದೆಯಾ? ಏನೇನ್ ಟೈಟ್ಲ್ ಇರ್ತಾರಪ್ಪ. ಮುಚ್ಕೊಂಡು ಮುರಳಿಗ್ ಫೋನ್ ಕೊಡ. ಅಯ್ಯೋ ಅಯ್ಯೋ, ನೀವು ನನ್ನ ತುಂಬಾ ಹೊಗಳ್ತಾ ಇದ್ರ. ನೀವು ಅಷ್ಟೊಂದು ಹೊಗಳಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಯಾರೋ ರಿತಿಕ್ ರೋಷನ್ ತರ ಇದ್ದವನ? ನಮ್ ತಿರುಪತಿ. ಕೊಡ್ತೇನೆ ಹೊಗಳ್ಬೇಕಂತೆ. ಹಲೋ, ನಾನ್ ತಿರುಪತಿ ಮಾತಾಡ್ತಾ ಇರೋದು. ಮತ್ತೆ ಇಲ್ಲಿ ಯಾಕಿದ್ಯಾ? ತಿರುಪತಿಯಲ್ಲೇ ಇರುತ್ತಾನೆ. ಹೌದು, ನಿಂದ್ ಯಾವ ಊರು? ಆಫ್ರಿಕನಾ ಸೋಮಾಲಿಯನ್ನ? ನಿಂಗ್ ನಾಮ ಬೇರೆ ಕೇಡು. ನಾಮ ಹಾಕೊಂಡು ಲೈನ್ ಹೊಡಿತ್ಯಾ? ಆ ನಾಮಕ್ಕೆಲ್ಲ ಯಾಕೋ ಅವಮಾನ ಮಾಡ್ತೀಯಾ? ಮರ್ಯಾದೆ ತೆಗಿಬೇಡ್ರೆ ಪಾಪ. ಏಯ್, ಮುರಳಿಗ್ ಫೋನ್ ಕೊಡ ಲೋಫರ್. ನೀವು ತುಂಬಾ ಚೆನ್ನಾಗಿ ಹೊಗಳ್ತೀರಾ. ನಮ್ಗೆಲ್ಲ ಎಂಕರೇಜ್ ಮಾಡೋನು ನಮ್ ಶ್ಯಾಮು. ಅವನಿಗೂ ಒಂದ್ 4 ಮಾತು ಹೊಗಳ್ಬಿಡಿ. ಆಯ್ತು, ಕೊಡು ಕೊಡು. ತಗೊಳ್ಳೋ. ಹಲೋ ಹಲೋ, ಶ್ಯಾಮ್ ಸುಂದರ್ ಸ್ಪೀಕಿಂಗ್. ನೀನ್ ಯಾರು? ಆ ಕಳ್ಳನ್ ತರ ಇದ್ಯಲ್ಲ ಅವನಾ? ನೀವ್ಯಾರು? ಅದೇ ಗಿಡ್ಡಿಗೆ ಹೈಲ್ಸ್ ಹಾಕೊಂಡಿದ್ರಲ್ಲ ಅವ್ರಲ್ವಾ? ಅವಳೆ. ಹೀಲ್ ಸ್ಲಿಪ್ಪರ್ ಲೇಟ್ ತಿಂದಿದ್ಯಾ? ಮುರಳಿ ಕೊಡಲ್ಲ. ಆಯ್ತು ಸಿಸ್ಟರ್, ಕೊಡ್ತೀನಿ. ತಗೋ ನಿನಗೆ. ಹಲೋ ಮುರಳಿನಾ? ಇಷ್ಟೊತ್ತು ನಾನ್ ನಿಮ್ ಫ್ರೆಂಡ್ಸ್ ಜೊತೆ ಮಾತಾಡಿದ್ವಿ, ಈಗ ನೀವು ನಮ್ ಫ್ರೆಂಡ್ ಜೊತೆ ಮಾತಾಡಿ. ಕೊಡಿ. ತಗೋ ಪ್ರಿಯಾ, ತಗೋಳೆ. ಹಲೋ, ಹಲೋ, ನಾನು ಮುರಳಿ ಅಂತ ಮಾತಾಡ್ತಿದ್ದೀನಿ. ನಾನ್ ನಿಮ್ ಪ್ರೋಗ್ರಾಮ್ ನೋಡ್ದೆ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮುಂದೆ ಒಳ್ಳೆ ಸಿಂಗರ್ ಆಗಬಹುದು. ನಿಮ್ಮಿಂದ ಖಂಡಿತ ಸಾಧ್ಯ. ನಿಮ್ ಪರಿಸ್ಥಿತಿ ಬಗ್ಗೆ ಕೇಳಿ ನಂಗೆ ಅಯ್ಯೋ ಅನ್ನಿಸ್ತು. ನಿಮ್ಮಲ್ಲಿರೋ ಟ್ಯಾಲೆಂಟ್ನ ನೋಡಿ ನಂಗೆ ತುಂಬಾ ಹೆಮ್ಮೆ ಆಯ್ತು. ನಿಮ್ಮಂತವ್ರು ಬಹಳ ಎತ್ತರಕ್ಕೆ ಬೆಳಿಬೇಕು. ಎನಿಹೌ, ಅಡ್ವಾನ್ಸ್ ಕಂಗ್ರಾಟ್ಸ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಹೆಸರೇನು? ಪ್ರಿಯಾ. ನೀವು ಯಾವ ಕಾಲೇಜಲ್ಲಿ ಓದ್ತಿದ್ದೀರಿ? ಹಲೋ ಹಲೋ ಹಲೋ. ಲೇ ಮುರಳಿ, ಏನಾಯ್ತು? ಸತ್ಯ, ಫೋನಲ್ಲಿ ನಾನು ಕೇಳಿದ ವಾಯ್ಸ್, ಶುರು ಆಯ್ತಾ? ಆ ವಾಯ್ಸ್ ಕೇಳಿದಾಗ ನನ್ನ ಹೃದಯದಲ್ಲಿ 1000 ಕೋಗಿಲೆಗಳು ಒಟ್ಟಿಗೆ ಹಾಡ್ದಾಗಾಯ್ತು. 1000 ಬಣ್ಣದ ಚಿಟ್ಟೆಗಳು ಒಟ್ಟಿಗೆ ಹಾರ್ದಾಗಾಯ್ತು. ಎಂತ ವಾಯ್ಸ್ ಅದು! ಪರ್ವತಗಳ ಎದೆಯಾಳದಿಂದ ತೂರು ಬಂದ ತಂಗಾಳಿ ನನ್ನ ಸೋಕ್ದಾಗಾಯ್ತು. ಸರಸ್ವತಿಯ ವೀಣೆಯಿಂದ ಹೊರಬಂದ ಸ್ವರ ಕೊಡೋದು. ಆಹಾ, ಇಷ್ಟೆಲ್ಲ ಭಾವನೆಗಳು ತುಂಬಿರೋ ಆ ಧ್ವನಿ ಅದೆಂತ ಧ್ವನಿ ಆಗಿರ್ಬೋದು. ಆ ಮುರಳಿ, ಆ ಹುಡುಗಿ ಹೆಸರೇನಂದೆ? ಪ್ರಿಯಾ. ಯಾರಿಗೆ ಇಷ್ಟೊಂದು ಗ್ರೀಟಿಂಗ್ಸು? ಸುಮ್ನೆ ಹೋಗ್ರೆ. ಓ, ಪರ್ಸನಲ್ ಮ್ಯಾಟರ್ ಕೇಳಿದ್ರೆ ಎಲ್ಲಿಲ್ದಿರೋ ಕೋಪ ಬಂದ್ಬಿಡುತ್ತೆ. ನನ್ ಫ್ರೆಂಡ್ ಒಬ್ಬ ಕಾಫಿ ಡೇನಲ್ಲಿ ಸಿಗ್ತೀನಿ ಅಂದಿದ್ದಾನೆ, ಬಂದ್ರೆ ಹೋಗೋಣ. ಏಯ್, ನೀನ್ ಎಲ್ಲಿಗೆ ಹೋಗ್ತೀಯಾ? ನೀನೆಂತೂ ಎಲ್ಲಿಗೂ ಬರಲ್ಲ. ರೋಮಿಗೆಲ್ಲ ಮದ್ವೆ ಆಗೋರ್ಗ್ ಮಾತ್ರ ಕಣೆ. ಬಾಯ್.
ಇನ್ಲ್ಯಾಂಡ್ ಪ್ಲೀಸ್. ಬರದ್ಮೇಲೆ ಪೆನ್ಸಿಲ್ ಕೊಡಿ. ಏನ್ರಿ ರೀ ಬೆಳಗ್ಗೆಯಿಂದ ಇದೇ ಆಗೋಯ್ತು. ಪೋಸ್ಟ್ ಆಫೀಸು, ಬ್ಯಾಂಕು, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಎಲ್ಲಾ ಕಡೆ ಪೆನ್ ಭಿಕ್ಷೆ ಬೇಡೋರ್ ಸಂಖ್ಯೆನೆ ಜಾಸ್ತಿ ಆಗೋಯ್ತು. ಏನ್ ಜನಗಳ್ರಿ, ಒಂದ್ ಪೆನ್ ಇಟ್ಕೊಂಡ್ ಬರಕ್ಕಾಗಲ್ಲ ನಿಮ್ಗೆ. Excuse me. May I borrow your pen, please? Thank you. Thank you. Ma'am. ಬರ್ತೀಯಾ? ಬರ್ತೀನಿ, ಲವ್ ಮಾಡಕಲ್ಲ, ಮತ್ತೆ ಚಪ್ಲಿ ನೋಡಕ್ಕೆ. ಅಣ್ಣ ಲೆಟರ್ ಬಂದಿದೆ, ತಗೊಳ್ಳಿ. ಮೈಲಾರಿ ಇದಾನಾ? ಆ ಹೋಟ್ಲಿಗೆ ಬಂದಾಗ ಮಾತ್ರ ಅಣ್ಣ ಅಂತೀರಾ, ಇಲ್ಲಾದ್ರೆ ಮರ್ಯಾದೆ ಇಲ್ದ ಮಾತಾಡ್ತೀರಾ. ಅವನೇ ನಿಮ್ಮ ಅಪ್ಪನ? ನಮ್ಮಪ್ಪ ಯಾಕೆ ಆಗ್ತಾನೆ? ಮತ್ ಮುಚ್ಕೊಂಡು ಹೋಗೋ. ಊಟಕ್ ಬನ್ನಿ, ನಿಮ್ಮನ್ನೆಲ್ಲ ವಿಚಾರಿಸ್ಕೊಂತೀನಿ. ಏಯ್ ಹೋಗಲ್ಲೋ, ಸ್ಟಾರ್ ಹೋಟ್ಲ್ ಅವ್ರಿಗೆ ನೋಡಿದ್ವಿ. ನಿಮ್ದೇನ್ ಮಹಾ? ತಗೋ ನಿನಗೆ ಸ್ಟ್ಯಾಂಪ್ ಹಾಕ್ದೆ ಕಳ್ಸಿದಾರೆ. ಯಾರೋ ನಿಂತರ ಬಿಕಾರಿಗಳೇ ಇರ್ಬೇಕು. ಓ, ಮೇಲ್ಕಡೆ ಸುಬ್ಬಾಚಾರಿಗಳದ. ಪ್ರಿಯಾನ? ನನಗೆ ಪ್ರಿಯಾ? ಪ್ರಿಯ ಲೆಟ್ರ? ನಾನು ಪ್ರಿಯ, ನಾನು ಬರೆದ ಲೆಟ್ರನ್ನ ನೀನ್ ಯಾಕೆ ಹೊಡ್ದೆ? ಪ್ರಿಯಾನ ಕಳ್ಸಿರೋದು. ಅದಕ್ಕೆ ಯಾಕೆ ಅಷ್ಟು ಕೋಪ ಮಾಡ್ಕೋತೀಯ? ನನ್ ಲವರ್ ಬರ್ದಿದ್ರೆ ಅದನ್ನೇ ಜೆರಾಕ್ಸ್ ಮಾಡಿಸಿ ಊರಲ್ಲಿರೋ ಗೋಡೆ ಮೇಲೆಲ್ಲ ಅಂಟಿಸ್ಬಿಡ್ತಿದ್ದೆ. ಅದಕ್ಕೆ ನನ್ನ ಮಗನೇ, ನಿನಗೆ ಲವ್ವರು ಇಲ್ಲ, ಲೆಟ್ರು ಇಲ್ಲ, ಮಾನ ಮರ್ಯಾದೆ ತೆಗೆದು ಬಿಡ್ತೀಯ ಅಂತ. ಮುಳ್ಳೆ, ಮೊದಲು ಸೆಂಟ್ರಲ್ ಗೌರ್ಮೆಂಟ್ ಥ್ಯಾಂಕ್ಸ್ ಹೇಳು. ಈ ಪೋಸ್ಟಲ್ ಡಿಪಾರ್ಟ್ಮೆಂಟ್, ಟೆಲಿಫೋನ್ ಡಿಪಾರ್ಟ್ಮೆಂಟ್ ಎರಡು ಇಲ್ಲದೆ ಇದ್ದಿದ್ರೆ ದೇಶದಲ್ಲಿ ಅದೆಷ್ಟೋ ಜನ ಪ್ರೇಮಿಗಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾ ಇದ್ರು. ಲೋ ಮುರಳಿ, ಏನ್ ಬರ್ದಿದ್ದಾಳ? ಮೈ ಡಿಯರ್ ಮುರಳಿ ಅನ್ನೋದ್ರ ಜೊತೆಲಿ ಡಿಯರ್ ತಿರುಪತಿ, ಶ್ಯಾಮ್, ಸತ್ಯ ಅಂತ ಏನಾದ್ರು ಬರ್ದಿದ್ದಾಳೇನೋ? ಎಲ್ಲಾರ ಹೆಸರು ಏನಾಗಿ ಬರೆಯೋದಕ್ಕೆ ನೋಟಿಸ್ ಬೋರ್ಡ, ಗ್ರೀಟಿಂಗ್ ಕಾರ್ಡ್. ಮುರಳಿ, ಮನುಷ್ಯನಿಗೆ ಅದೃಷ್ಟ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ ಬರುತ್ತೆ. ನಿನಗೆ ಪ್ರಿಯಾ ಅನ್ನೋ ಹುಡುಗಿ ರೂಪದಲ್ಲಿ ಬಂದಿದೆ. ಈಗ ನಿನ್ನ ಅದೃಷ್ಟ ದೇವತೆ ಮೆಜೆಸ್ಟಿಕ್ ತನಕ ಬಂದಿದ್ದಾಳೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ರೂಮ್ ತನಕ ಬಂದ್ಬಿಡ್ತಾಳೆ. ಆಗ ನಿನ್ನ ಹೃದಯದ ಬಾಗಲ್ನ ಓಪನ್ ಮಾಡಿಟ್ಕೋ. ಅವಳ ಒಳಗಡೆ ಬರ್ತಿದ್ದಂಗೆ ಲಬಕ್ ಅಂತ ಕ್ಲೋಸ್ ಮಾಡಿ ಬೆಲ್ಡ್ ಮಾಡ್ಬಿಡು. ಆಗ ನಿನ್ನ ಹೃದಯ ಪ್ರೇಮ ಮಂದಿರ. ತೃಪ್ತಿ, ಈ ಅಂಗಡಿ ಎಷ್ಟು ಡಾಲರ್ ಆಗ್ಬೋದಾ? ಡಾಲರ ಹಂಗಂದ್ರೆ ನಮ್ಮ ನನ್ನ ಮಗನೇ. ನಮ್ಮಂತವ್ರೆಲ್ಲ ಬರೋ ಜಾಗ ಅಲ್ಲ ಕಣೋ, ಬರ ಹೋಗೋಣ.
ಲೇ ಅಂಗಡಿ ನೋಡ ಯಾಕಾದ್ರೆ ಕತ್ಯಾ ನಮ್ಮ ಮಾಸ್ಟರ್ದಲ್ಲಿ ಪಾನಿಪುರಿ ಅಂಗಡಿ ಸಹಿತ ಇದಕ್ಕಿಂತ ಜೋರಾಗಿರ್ತವೆ ಏನೇವನ ವಾವ್ ಎಷ್ಟೊಂದು ಟಿವಿಗಳಿದೆಯಲ್ಲೋ ನೋಡಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಹೌದೌದು ಇಲ್ಲೇ ವಾಚ್ಮ್ಯಾನ್ ಕೆಲಸ ಸೇರ್ಕೊಂಡ್ಬಿಡು 24 ಗಂಟೆ ನೋಡ್ತಾ ಇರ್ಬೋದು. ಅಲ್ಲಿದೆ ನೋಡ. ಏನ್ ಬೇಕು ಸರ್? ನಮಗೆ 1000 ವ್ಯಾಟ್ಸ್ ಔಟ್ಪುಟ್, ಡಿಟ್ಯಾಚಬಲ್ ಸ್ಪೀಕರ್ಸ್, ಸರೌಂಡ್ ಸೌಂಡ್ಸ್, ಡಾಲ್ಬಿ ಸಿಸ್ಟಮ್ ಇಂಥದ್ದೇನು ಬೇಡ. ಸಿಂಪಲ್ ಆಗಿರೋ ಒಂದು 2 in 1 ತೋರ್ಸು. ಸರಿ ನೋಡ್ಕೊಳ್ಳಿ. ಅದ್ ಚೆನ್ನಾಗಿದೆ ಕಣ. ಅದು ನಮ್ಮನೇಲಿ ನೋಡೋದು. ಎಷ್ಟು ಸರ್ ಅದು? ಲೇ ಬೆಲೆ ಬಗ್ಗೆ ಯಾಕೋ ಯೋಚನೆ ಮಾಡ್ತೀಯಾ? ನಮಗೆ ಮಾಲ್ ಮುಖ್ಯ ಅಷ್ಟೇ. ಎಷ್ಟು ಸರ್ ಅದು? 28,000 ರೂಪಾಯಿ. ನಮ್ಗೆ ಯಾವ್ದಾದ್ರು ಸ್ವಲ್ಪ ಸಿಂಪಲ್ ಆಗಿ ಆ ಸೆಟ್ ತೋರಿಸಿ. ಅದಾ? ನೋಡಿ ಸರ್, ಇದು ಇಂಪೋರ್ಟೆಡ್ ಸಾಫ್ಟ್ ಟಚ್. ರಿಮೋಟ್ ಇದೆಯಾ? ಇದಕ್ಕೆ ರಿಮೋಟ್ ಬರಲ್ಲ ಸರ್. ಎಷ್ಟು ಸರ್ ಇದು? 4,000 ರೂಪಾಯಿ ಆಗುತ್ತೆ. 4? ಥ್ಯಾಂಕ್ ಯು. ಯಾಕೆ ಸರ್? ಇಲ್ಲ ಒಂದು 600-700 ರೂಪಾಯಿಗೆ ಯಾವ ಮಾಡಲು ಇಲ್ವಾ? 600 ರೂಪಾಯಿ 700 ರೂಪಾಯಿಗ ಅಲ್ಲ ರೀ. ಬಂದ ತಕ್ಷಣ ಡಾಲ್ಬೆ ಬೇಕು, ಸ್ಪೀಕರ್ ಬೇಕು, ಅದು ಬೇಕು ಇದು ಬೇಕು ಅನ್ಕೊಂಡು ಇದನ್ನ 600 ರೂಪಾಯಿ 700 ರೂಪಾಯಿ ಕೇಳ್ತೀವ್ರಿ. ಕೇಳಿದ ತಕ್ಷಣ ಏನ್ ಮಾತಾಡ್ತಿದ್ದೀರಿ? ನಾವು ಇನ್ನೂ 20 ನೋಡ್ತೀವಿ ನಾವು. ಏನ್ ನೀವು? ಮಾತಾಡ್ತಿಲ್ಲ ಏನು? ಏನು? ನಾನೇ ಓನರ್. ನಾನೇ ಓನರ್ ರೀ. ನೀವೇ ಓನರಾ? ಸರಿ ಓನರ್. ಬಂದ್ಬಿಡ್ತಾರೆ ಬೆಳಗ್ಗೆ ತಲೆ ತಿನ್ನಕ್ಕೆ ದೊಡ್ಡ ಮನುಷ್ಯ ತರ ಇದಾರೆ. 4,000 ರೂಪಾಯಿ ಸಾಮಾನ 600 ರೂಪಾಯಿ ಕೊಡ್ಬೇಕಂತೆ. 600 ರೂಪಾಯಿಗೆ ನನ್ ಮಗ ಓನರ್ ತರಾನೇ ಕಾಣಲ್ಲ ಕಣ. ಏನೋ ಮುರಳಿ, ನಾವ್ ಎಲ್ಲಿ ಹೋದ್ರು ಇದೇ ತರ ಅವಮಾನ ಆಗುತ್ತಲ್ಲ. ಏನ್ ರೇಡಿಯೋನೋ ಇದು? ನನ್ನ ಫೇವರೇಟ್ ಸಾಂಗ್ ಕೇಳ್ಬೇಕಾದ್ರೆ ಈ ತರ ಕೆಟ್ಟೋಗ್ಬೇಕಾಗಿತ್ತಾ? ಇನ್ನು ಈ ರೇಡಿಯೋನೇ ನಂಬ್ಕೊಂಡಿದೀವಲ್ಲ. ನಮ್ ಯೋಗ್ಯತೆ ಒಂದು ಟೇಪ್ ರೆಕಾರ್ಡ್ ತೊಗೊಳಕಾಗಿಲ್ಲ ನಮ್ಮಿಂದ. ಆ ಬಡ್ಡಿ ಮಗ ಕ್ರೆಡಿಟ್ ಕಾರ್ಡ್ ಬೇರೆ ತೊಗೊಳಲ್ಲ ಅನ್ಬಿಟ್ಟ. ನಾನು ಆವಾಗ್ಲೇ ಹೇಳ್ದೆ, ನೀನೇ ಕೇಳಲಿಲ್ಲ. ಏಯ್ ಮುಚ್ಕೊಂಡ್ ಕೂತ್ಕೊಳ್ಳ ನನ್ನ ಮಗನ. ಅಲ್ಗಾಡಿದ್ರೆ ಕಿವಿಚಿ ಸ್ಟೂಡಿಯೋ ಮಾಡ್ಬಿಡ್ತೀನಿ ಹಂಗೆ ನನ್ನ ಮಗನ. ಇವನೇನು ಆಂಜನೇಯ ಪರ್ವತ ಎತ್ಕೊಂಬಂದ ಏನು ಎತ್ಕೊಂಬತ್ತವನೆ? ಇರು ನೋಡ್ತೀನಿ. ಏಯ್ ಬಿಜ್ಲಿ ಏನದ? ಪಾರ್ಸಲ್. ಅದ್ ನನ್ ಗೊತ್ತು, ಒಳಗೆ ಏನಿದೆ ಅಂದೆ. ಕಳಿಸ್ದವ್ರನ್ನ ಕೇಳ್ಕೋಬೇಕು. ಯಜಮಾನ್ರು ದುಡ್ಡು ಕೇಳ್ತಿಯಾರ. ನೀನೇ ಇದ್ರೆ ಕೊಟ್ಬಿಡು. ನನ್ನ ಹತ್ರ ಎಲ್ಲಿದೆ? ಹಂಗಾರ ಮುಚ್ಕೊಳಗ. ಮಾತ್ಗೇನ್ ಕಮ್ಮಿ ಇಲ್ಲ. ಒದಿತೀನಿ ನನ್ ಮಗನೇ. ಯಾವಾಗಲ್ಲ ಪಾರ್ಸಲ್ ಕಂಡ್ರು. ಪಾರ್ಸಲ ನಮ್ ಡ್ಯಾಡಿ ಹಾಸ್ಟೆಲ್ ನನಗೆ ಗಿಫ್ಟ್ ಕಳ್ಸಿರ್ಬೇಕು. ಓಕೆ ಓಕೆ, ಅದ್ ಓಪನ್ ಮಾಡ್ಬಿಟ್ಟು ಅದ್ರೊಳಗಡೆ ಏನಿದೆ ಎಲ್ಲರೂ ಹಂಚ್ಕೊಳ್ಳಿ. ಇವ್ ಬ್ಲಡಿ ಪರದೇಶಿ ಫೆಲಸ್. ಲವ್ ಮೇಲ್ಕೋಟೆಯಿಂದ ನನಗ್ ಬಂದಿರೋದ್ ಕಂಡ್ರು. ಹೌದು, ನಿಮ್ಮಪ್ಪ ಹಳಸೋಗಿರೋ ಪುಳಿಯೋಗರೆ ಕಳ್ಸಿರ್ಬೇಕು. ತಿನ್ಬಿಟ್ಟು ಆಸ್ಪತ್ರೆ ಸೇರ್ಕೋ. ಏಯ್ ನಮ್ಮನೆ ಪುಳಿಯೋಗರೆ ಬಗ್ಗೆ ಕೆಡ್ದ ಮಾತಾಬೇಡ. ನಮ್ಮನೆ ಏನ್ ಅನ್ಕೊಂಡಿದ್ದೀರ ನೀವು? MTR ಹೋಟ್ಲ್. ಏಯ್ ಯಾಕೋ ಸುಮ್ಮನೆ ಜಗಳ ಆಡ್ತೀರಾ? ಮೊದ್ಲು ಏನು ಅಂತ ನೋಡಿ. ಲವ್ ಮುರ್ಲೆ, ಇದ್ರಲ್ಲಿ ಫ್ರಮ್ ಅಡ್ರೆಸ್ ಇಲ್ಲ ಕಣ. ಫ್ರಮ್ ಅಡ್ರೆಸ್ ಇಲ್ದೇ ಇರೋ ಪಾರ್ಸಲ್ ನ ಬಿಚ್ಚಿ ಎಷ್ಟೋ ಜನ ಕೈ ಕಾಲು ಜೀವಗಳು ಕಳ್ಕೊಂಡಿದ್ದಾರೆ. ಒಳಗಡೆ ಹೋಗ್ಬೇಡಿ, ಪಾರ್ಸಲ್ ಅಲ್ಲಿ ಬಾಂಬ್ ಇದೆ. ಕೊಡ್ರಲ್ಲಿ ಬಾಂಬ್ ಅಂತ ಬಾಂಬ್. ಬೇಡ ಮುಳ್ಳಿ, ಬೇಕಾದ್ರೆ ನನ್ನ ಮಗ ಬಿಚ್ಚಲಿ. ಹೋದ್ರೆ ಹೋಗ್ತಾನೆ, ವೇಸ್ಟ್ ಮಾಡಿ. ಬಟ್ಟೆ ಒಣಗಾಕ ಬೇರೆ ಜಾಗನೇ ಇರ್ಲಿಲ್ವೇನೆ ನನ್ನ ಮಗನೇ? ನಾನು ಅಲ್ಲಿ ಅಡಿಗೆ ಮನೆ, ಬಚ್ಚು ಮನೆ, ಬಾತ್ರೂಮ್ ಎಲ್ಲ ಹುಡುಕ್ತಾ ಇದ್ದೀನಿ. ಮೇಲ್ ಬರಬಾರ್ದು ಅಂತ ನಿನಗೆ ಗೊತ್ತಿಲ್ಲ? ಈ ನನ್ನ ಮಗ ಬಲ್ಲ ಡೇಂಜರ್ ನನ್ನ ಮಗ ಇವನು. ಅಯ್ಯೋ ರೀ, ಅಲ್ಲಿ ಬಾಂಬ್ ಅಂತೆ, ಪಾರ್ಸಲ್ ಅಂತೆ, ಹೋಗಿ ನೋಡ್ರಿ. ಬಾಂಬ ಯಾವ್ದ್ರಿಕೆ? ಯಾಕೆ ನೋಡ್ತೀರಾ? ಯಾರಿಗೆ ಕಳಿಸಿರೋದು ಇದು? ನಿಮ್ಗೆ ಕಳ್ಸಿರೋದು. ನನಗೆ ಯಾರು ಕಳಿಸ್ತಾರಿದ್ನ? ಅದು ಯಾರೋ ಒಬ್ಬ ನಿಮ್ ಹೋಟೆಲ್ ಮಾಡೋ ಕೆಟ್ಟ ಊಟ ತಿಂಡಿ ತಿಂದು ಬರಬಾರ್ದು ಕಾಯಿಲೆ ಬಂದು ಈ ಮೈಲಾರ ನನ್ನ ಮಗನ ಮುಗಿಸ್ಬಿಟ್ರೆ ನಮ್ಮಂತ ಪ್ರಾಣ ಉಳ್ಕೊಳತ್ತೆ ಅಂತ ಹೇಳಿ ಕಳ್ಸಿರ್ಬೇಕು ನೋಡಿ. ಅದು ನಿಮ್ ಪಾಲೆ ಬಂದಿದ್ದು ನೀವು ಬಚ್ಕೊಳ್ಳಿ. ಲವ್ ಎದ್ರಕೊಂತಿದ್ದಾರೆ ಕಣ. ನಾನ್ಯಾಕೋ ಎದ್ರಕಡ್ಲಿ? ಗೋರಿಲ್ಲ ತರ ಇರೋ ನಿನ್ನೇ ಮನೇಲಿ ಇಟ್ಕೊಂಡಿದ್ದೀನಿ. ನಾನ್ಯಾಕೆ ಎದ್ರಕಡ್ಲಿ? ನನಗೆ ಧೈರ್ಯ ಇದೆಯಪ್ಪ. ಗಿರಾಕಿಗಳು ಕಾಯ್ತಾ ಇರೋದು. ನನಗೆ ಭಯ ಇಲ್ಲ. ಗಿರಾಕಿಗಳು ಹೋಗೋಣ. ಮುಕ್ಕಳು ನನ್ನ ಮಕ್ಳ. ಜೀವನದಲ್ಲಿ ಸಾಯುವುದು ಒಂದೇ ಒಂದು ಬಾರಿ. ಆಗೊಂದು ವೇಳೆ ಸಾಯುವುದೇ ಆದರೆ ನಾನು ನನ್ನ ಭಾರತ ದೇಶಕ್ಕೋಸ್ಕರ ಸಾಯುತ್ತೇನೆ. ಈ ಬಿಸಿಬಿ ಪಾರ್ಸಲ್ಗೋಸ್ಕರ ಸಾಯಲಾರೆ. ಪ್ಲೀಸ್ ಡೋಂಟ್ ಓಪನ್. ಟೇಪ್ ರಿಕಾರ್ಡರ್.
ವಿತ್ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಪ್ರಿಯಾ. ಮುರಳಿ ನಿನ್ ಪ್ರಿಯ ಲವ್ ನ ಕನ್ಫರ್ಮ್ ಮಾಡ್ಬಿಡ್ಲೆ ಕಣ. ಹೌದಮ್ಮ. ಕಂಗ್ರಾಟ್ಸ್ ಗುರು.